ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂತಹ ರೆಸಿಪಿ ಮಟನ್ ಬಿರಿಯಾನಿ. ಹಾಗಾದ್ರೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಟೊಮೊಟೊನ ಒಂದು 4-5 ಟೊಮೊಟೊನ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಈರುಳ್ಳಿ ಸಹ 3-4 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಇನ್ನು ಬೇಕಾಗಿರುವಂತ ಗರಂ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ನಮಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕೊಳ್ಳೋಣ. ಒಂದು ಟೀ ಲೋಟದಷ್ಟು ಎಣ್ಣೆನ ನಾವು ಹಾಕೊಳ್ಳೋಣ. 100 ಗ್ರಾಂ ಅಥವಾ 150 ಗ್ರಾಂ ನೀವು ಎಷ್ಟು ಮಾಡ್ತೀರಾ ಅದನ್ನ ನೋಡಿಕೊಂಡು ನೀವು ಹಾಕೋಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಬಿಟ್ಬಿಡೋಣ. ಒಂದು 2-3 ನಿಮಿಷ ಎಣ್ಣೆ ಚೆನ್ನಾಗಿ ಕಾಯಲಿ, ಅವಾಗ ನೀಟಾಗಿ ಫ್ರೈ ಆಗುತ್ತೆ. ಇವಾಗ ನಾನು ಇಟ್ಕೊಂಡಿರುವಂತ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಿದ್ದೀನಿ ನೋಡಿ. ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಪಾನ್ ಪತ್ತ, ಪಲಾವ್ ಪತ್ತ, ಯಾಲಕ್ಕಿ, ಲವಂಗ, ಕರಿಮೆಣಸು ಎಲ್ಲದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಒಂದು 3-4 ಹಸಿಮೆಣಸಿನ್ಕಾಯಿನ ನಾನು ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಒಂದು 4 ಈರುಳ್ಳಿ ಚಿಕ್ಕದು, ಮೀಡಿಯಂ ಸೈಜ್ದು. ಇದನ್ನ ನಾವು ಎಣ್ಣೆನಲ್ಲಿ ನೀಟಾಗಿ ಒಂದ್ಸತಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಮಟನ್ ಬಿರಿಯಾನಿಗಾಗ್ಲಿ ಚಿಕನ್ ಬಿರಿಯಾನಿಗಾಗ್ಲಿ. ಹಾಗಾಗಿ ನಾವು ಬ್ರೌನ್ ಕಲರ್, ಲೈಟಾಗಿ ಬ್ರೌನ್ ಕಲರ್ ಆಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಂಬೇಡ. ಈ ರೀತಿ ಫ್ರೈ ಆದ್ಮೇಲೆ ಒಂದು ಕಟ್ ಮಾಡ್ಕೊಂಡಿರುವಂತ ಒಂದು 4 ಟೊಮೊಟೊನ ಈಗ ನಾನು ಟೊಮೊಟೊ ಪ್ಯೂರಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಕೊತ್ತಂಬರಿ, ಪುದೀನ, ಗೋಡಂಬಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಗೋಡಂಬಿ ಎಲ್ಲ ನಾನು ಸಪ್ರೇಟ್ ಆಗಿ ರುಬ್ಕೊಂಡು ಇಟ್ಕೊಳ್ಳೋಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ರೆಡಿ ಆಗಿದೆ, ಒಂದು ಕಪ್ನಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಸಹ ನಾನು 3-4 ಟೊಮೊಟೊನ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಮಟನ್ ಕೂಡ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಅದನ್ನ ನಾನು ಇವಾಗ ಹಾಕೋತೀನಿ ನೋಡಿ. ಕ್ಲೀನಾಗಿ ಹಿಂಡ್ಬಿಟ್ಟು ಮಟನ್ನ ಹಾಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ ಪೌಡರು, ಅರಿಶಿನ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ಬಿಡುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ. ಹಾಗಾಗಿ ಅರಿಶಿನ ಹಾಕಿದಷ್ಟು ಒಳ್ಳೇದು. ಅರಿಶಿನ, ಉಪ್ಪನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ ನೋಡಿ, ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಯಾಕಂದ್ರೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿರ್ತೀವಲ್ಲ, ತುಂಬಾ ಖಾರ ಆಗ್ಬಿಡುತ್ತೆ. ಹಾಗಾಗಿ ಇದು ಕ್ಲೀನಾಗೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಎಣ್ಣೆನಲ್ಲೇ ಕ್ಲೀನಾಗೆ ಬೇಯೋದಕ್ಕೆ ಬಿಟ್ಬೇಡ. ಒಂದು 10-15 ನಿಮಿಷ ಎಣ್ಣೆನಲ್ಲೇ ಕ್ಲೀನಾಗಿ ಬೇಯಕ್ ಬಿಟ್ಟು ಅದು ನೀಟಾಗಿ ಬೆಂದಿದೆಯಾ ಸ್ವಲ್ಪ ಎಣ್ಣೆನಲ್ಲಿ ಅಂತ ನೋಡೋಣ. ಯಾಕಂದ್ರೆ ನೀರ್ ಹಾಕಿರಲ್ಲ, ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವಾಗ ನಾವು ನೋಡ್ತಾ ಇರ್ಬೇಕಾಗುತ್ತೆ ನೋಡಿ. ಮಟನ್ ಬೇಗ ಬೇಯಲ್ಲ. ಇದು 5-10 ನಿಮಿಷ ಬೇಯಿಸಿರೋದ್ರಿಂದ ಸುಮ್ಮನೆ ಮಟನ್ಗೆ ಕಲರ್ ಏನಂತಾರೆ, ಅಚ್ಚ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ನೀಟಾಗಿ ಕಲರ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಇವಾಗ ಸ್ವಲ್ಪ ಧನಿಯಾ ಪೌಡರ್ನ ನಾವು ಹಾಕೊಂಡ್ಬಿಡೋಣ. ಇದನ್ನ ಒನ್ ಟೈಮ್ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ಕ್ಲೀನಾಗಿ ಫ್ರೈ ಆಗಬೇಕು. ಆವಾಗಲೇ ಮುಚ್ಚಿಟ್ಟಿದ್ವಲ್ವಾ, ಹಾಗಾಗಿ ಕ್ಲೀನಾಗಿ ಫ್ರೈ ಆಗಿದೆ ಈರುಳ್ಳಿ, ಮಟನ್ ಎಲ್ಲ. ಇವಾಗ ನಾನು ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ವಾ, ಅದ್ರ ಪ್ಯೂರಿ ಹಾಕೋತಾ ಇದ್ದೀನಿ ನೋಡಿ. 4 ಟೊಮೊಟೊ ಚಿಕ್ಕ ಗಾತ್ರದ್ದು ರುಬ್ಬಿಟ್ಕೊಂಡಿದ್ದು, ಅದನ್ನ ನಾನಿಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಟೊಮೊಟೊನ ಕಟ್ ಮಾಡಬೇಕಿದ್ರೆ ಹಾಕೋಬಹುದು. ನಾನಿಲ್ಲಿ ರುಬ್ಬಿಟ್ಟೆ ಹಾಕೊಂಡೆ, ಗ್ರೇವಿ ಚೆನ್ನಾಗಾಗುತ್ತೆ, ಬೇಗ ಬೇಯತ್ತೆ ಅಂತ. ಈಗ ತಟ್ಟೆನ ಕ್ಲೋಸ್ ಮಾಡಿ ಇದು ಕೂಡ ಒಂದು 5-10 ನಿಮಿಷ ಬೇಯೋದಕ್ಕೆ ಬಿಟ್ಟು ಆಮೇಲೆ ನೋಡೋಣ. ನೋಡಿ,
ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ, ಹಸಿ ವಾಸನೆ ಹೋಗಿರುತ್ತೆ. ಹಾಗಾಗಿ ಈ ರೀತಿ ನಾನು ಮೆಥಡ್ನಲ್ಲಿ ಮಾಡ್ತಾ ಇರೋದು. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಗೋಡಂಬಿ, ಕೊತ್ತಂಬರಿ, ಪುದೀನ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಕೂಡ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ನಾವು ಕಲಿಸ್ಕೊಳ್ಳೋಣ. ತುಂಬ ಸಿಂಪಲ್ ಮೆಥಡು ನೋಡಿ. ಟೊಮೊಟೊ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೀನಿ. ಕೊತ್ತಂಬರಿ, ಪುದೀನ ಮಸಾಲೆ ಕೂಡ ರುಬ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ. ಇವಾಗ ನೋಡಿ ನಾನು ಅಕ್ಕಿನ ತಗೊಂಡಿದ್ದೀನಿ. ಒಂದು 1/4 kgಯಷ್ಟು ಬಾಸುಮತಿ ರೈಸು, ಒಂದು ಲೋಟದಷ್ಟು ಜೀರಾ ರೈಸು ಸಣ್ಣಕ್ಕೆ. ಇದನ್ನ ತೊಳ್ಕೊಂಡು ನಾನು ಈ ಮಸಾಲೆಗೆ ಹಾಕೋತೀನಿ ನೋಡಿ. ಮಸಾಲೆ ಫ್ರೈ ಮಾಡಕ್ಕೆ ಬಿಟ್ಟಿದ್ನಲ್ವಾ, ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಗ್ರೇವಿ ತರ ಆಗಿತ್ತು. ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ. 4 ಲೋಟ ನೀರು ಹಾಕೊಂಡ್ರೆ ಸಾಕು. ನಾನು 1.5 ಚಮಚಷ್ಟು ನೀರು ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ಪಷ್ಟು ಮೊಸರು ಟೇಸ್ಟಿಗೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಲಿಂಬೆಹಣ್ಣು. ಕೆಲವರಿಗೆ ಬಾಡಿ ತುಂಬ ಹೀಟ್ ಆಗುತ್ತಲ್ವಾ, ಸೊ ಇದು ಕಂಟ್ರೋಲ್ ಆಗುತ್ತೆ ಲಿಂಬೆಹಣ್ಣು ಹಾಕೊಳ್ಳೋದ್ರಿಂದ. ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಂತೂ ಇನ್ನೂ ಒಳ್ಳೆಯದು ಲಿಂಬೆಹಣ್ಣು. ನಾವು ಆದಷ್ಟು ಕುಡಿಯೋದ್ರಿಂದ ಆಗಲಿ, ಅಡಿಗೆಗೆ ಹಾಕೊಂಡು ತಿನ್ನೋದ್ರಿಂದಾಗಲಿ. ನೋಡಿ, ತಟ್ಟೆ ಮುಚ್ಚಿ ನಾನು ಕುದಿಯೋಕೆ ಬಿಟ್ಟಿದ್ದೆ. ತೆಗೆದು ನೋಡಿದಾಗ ಕುದೀತಾ ಇತ್ತು. ಈ ಟೈಮ್ನಲ್ಲಿ ನಾವು ಅಕ್ಕಿನ ಹಾಕೋಬೇಕಾಗತ್ತೆ. ನೋಡಿ, ನಿಧಾನಕ್ಕೆ ನಾನು ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಬಿಡಿ ನೋಡಿ. ಇವಾಗ ಅಕ್ಕಿನ ಹಾಕೊಂಡಾದ್ಮೇಲೆ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಬಿರಿಯಾನಿ ರೆಡಿ ಆಗಿದೆ. ಯಾಕಂದರೆ ಮಟನ್ನ ನಾನು ತುಂಬಾ ಅವಾಗವಾಗಲೇ ಬೇಯಿಸಿದ್ದೆ ಫ್ರೈಯಲ್ಲಿ ಎಲ್ಲನೂ. ನೀಟಾಗಿ ಮಟನ್ನು ಎಳೆ ಮಟನ್ ಆಗಿರೋದ್ರಿಂದ ನೀಟಾಗಿ ಬೆಂದಿರುತ್ತೆ. ನಾನು ಯಾವಾಗಲೂ ಇದೇ ರೀತಿನೇ ಮಾಡೋದು ಪಾತ್ರೆನಲ್ಲೇ. ನೋಡಿ, ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ವೀಕ್ಷಕರೇ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬಿರಿಯಾನಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಬಿಸಿನೂ ಅಲ್ಲ, ಮೀಡಿಯಮ್ ಆಗಿ ಬಿಸಿ ಇರಬೇಕು ನೋಡಿ. ಇದಕ್ಕೆ ನಾನು ಕಚ್ಚಂಬರ ಮಾಡ್ಕೊಂಡಿದ್ದೆ, ಅದು ಕೂಡ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೆ ಚಾಪೀಸ್ ಕೂಡ ಮಾಡ್ತೀವಿ, ಚೆನ್ನಾಗಿರುತ್ತೆ ಮಟನ್ ಚಾಪೀಸು. ಅಥವಾ ಈ ರೀತಿ ಕಚ್ಚಂಬರ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದೇ, ಬೇಗ ಜೀರ್ಣಕ್ರಿಯೆ ಆಗುತ್ತಲ್ವ ಮಟನ್ ತಿಂದಿರ್ತೀವಿ. ಕಚ್ಚಂಬರ ಮಾಡಿದ್ರೆ ಅದರಲ್ಲಿ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಇರುತ್ತೆ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.